ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ಸಬ್ಜೆಕ್ಟ್ ಅಂದರೆ UTI ಅಂದರೆ ಮೂತ್ರಕೋಶದ ಸೋಂಕು ಅಂತ ಹೇಳ್ಬೋದು. ಯೂರಿನ್ ಇನ್ಫೆಕ್ಷನ್ ಅಂತ ಏನಾಗುತ್ತೆ, ಇದು ಆ್ಯಕ್ಚುಲಿ ಪದೇ ಪದೇ ಆಗಬಾರ್ದು, ಆದರೆ ಕಿಡ್ನಿ ಅಫೆಕ್ಟ್ ಆಗುತ್ತೆ. ಸೊ ಕಿಡ್ನಿನಲ್ಲಿ ಕ್ರಿಯೇಟಿನ್ ಲೆವೆಲ್ ಆಚೆ ಈಚೆ ಆಗಿದ್ರೆ, ಪ್ರೋಟೀನ್ ಹೋಗ್ತಾ ಇದ್ರೆ, ಕಿಡ್ನಿ ಫಿಲ್ಟ್ರಿಂಗ್ ಕೆಪಾಸಿಟಿ ಡೌನ್ ಇದ್ರೆ, ಇಂಥ ಟೈಮಲ್ಲಿ ಇದು ಹೆಚ್ಚಾಗುತ್ತೆ. ಇನ್ನು ಕಾಮನ್ ಆಗಿ ಕೆಲವೊಂದು ಸಣ್ಣ ಪುಟ್ಟ ಇನ್ಫೆಕ್ಷನ್ ಆಗಿ ಯೂರಿನ್ ಮಾಡುವಾಗ ಬರ್ನಿಂಗ್ ಆಗುವಂಥದ್ದು, ಸ್ಕ್ಯಾಂಟಿ ಯೂರಿನೇಷನ್ ಅಂತ ಅಂದರೆ ತುಂಬ ಕಡಿಮೆ ಹೋಗುವಂಥದ್ದು, ಇಂಥದ್ದೆಲ್ಲ ಸಿಂಪ್ಟಮ್ಸ್ ಇರುತ್ತೆ ಮತ್ತು ಅದು ಸರಿ ಹೋಗುತ್ತೆ. ಬಟ್ ಯಾವಾಗ 1 ವರ್ಷ ಆದರೂ ಕಡಿಮೆ ಆಗ್ತಿಲ್ಲ, 2 ವರ್ಷ ಆಗಿದೆ, ಸೊ ಏನೋ ಬ್ಯಾಕ್ಟೀರಿಯಾ ವೈರಸ್ ಅಂತ ಹೇಳ್ತಿರಲ್ವ, ಅದು ಏನಾಗುತ್ತೆ ಅಂದರೆ ಫ್ಯೂಚರಲ್ಲಿ ಕಿಡ್ನಿ ಡ್ಯಾಮೇಜ್ ಆಗೋ ಸಂಭವ ಇರುತ್ತೆ. ಅದಕ್ಕೋಸ್ಕರ ನೀವು ಕೇರ್ಫುಲ್ಲಾಗಿ ಏನಾಗಿದೆ, ಬರೀ ಹೀಟಿಂದ ಆಗಿರುವಂಥದ್ದಲ್ಲ ಅದು. ಸೊ ಆ ಥರ ಒಂದು ತಪ್ಪು ತಿಳುವಳಿಕೆ ಇದೆ. ಆದರೆ ನೀವು ಆ ಟೈಮಲ್ಲಿ ಬ್ಲ್ಯಾಂಡ್ ಫುಡ್ ತೊಗೋಬೇಕು, ತಂಪು ಮಾಡ್ಕೋಬೇಕು, ಬಾರ್ಲಿ ವಾಟರು ಮತ್ತು ಬಾಳೆ ದಿಂಡಿನ ರಸ ಇಂಥದ್ದೆಲ್ಲ ಸೇವನೆ ಮಾಡಬೇಕು. ಜೊತೆಗೆ ಕೆಲವೊಂದು ಈಗ ತುಂಬ ಓವರ್ ಹೀಟ್ ಆಗುವಂಥದ್ದು, ಖಾರ ಮತ್ತು ಜರ್ನಿ ಮಾಡುವಂಥದ್ದು, ಇದನ್ನೆಲ್ಲ ಅವಾಯ್ಡ್ ಮಾಡಿಕೊಂಡು ಸರಿ ಮಾಡ್ಕೋಬೇಕು ಬೇಗ. ಸೊ ಇಲ್ಲ ಅಂದರೆ ಕಿಡ್ನಿ ಅಫೆಕ್ಟ್ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಮತ್ತು ನಮ್ಮ ಒಂದು ನ್ಯಾಚುರಲ್ ಟ್ರೀಟ್ಮೆಂಟ್ಸಲ್ಲಿ ಏನಿರುತ್ತೆ ಅಂದರೆ, ಗೋಕ್ಷುರ ಎಲ್ಲ ನೀವು ಕೇಳಿರ್ಬೋದು, ಕೆಲವೊಂದು ಗಿಡಮೂಲಿಕೆಗಳ ಕಷಾಯ ಬೇಕಾಗುತ್ತೆ. ಮತ್ತು ಅವರ ಸಿಂಪ್ಟಮ್ ಬೇಸ್ಡ್ ಏನಾಗಿದೆ ಅಂತ ನೋಡಿಬಿಟ್ಟು ಇನ್ಫೆಕ್ಷನ್ ಆಗ್ತಾ ಇದ್ರೆ ಆ ಸೋಂಕನ್ನು ತಡೆಗಟ್ಟಬೇಕು. ಸೊ ಅದಕ್ಕೆ ಬೇರೆ ಥರ ಪ್ರಿಕಾಷನರಿ ಮೆಥಡ್ಸನ್ನು ತಗೊಂಡು ಪ್ರಾಣಾಯಾಮ, ಮುದ್ರಾ, ಪ್ರಾಣಶಕ್ತಿ ಜಾಗೃತಿ ಇದನ್ನೆಲ್ಲ ಮಾಡಿಕೊಂಡು ಸರಿ ಮಾಡ್ಕೊಳ್ತಾ ಹೋಗಬೇಕು. ಫಸ್ಟು ಬಾಡಿನ ಕ್ಲೆನ್ಸ್ ಮಾಡಲೇಬೇಕಾಗತ್ತೆ. ಸೊ ಆಗ ಅವರು ಒಂದು ಜ್ಯೂಸ್ ಥೆರಪಿನೋ ಈ ರೀತಿ ಬೇರೆ ಬೇರೆ ಕಾನ್ಸೆಪ್ಟನ್ನು ಯೂಸ್ ಮಾಡಿಕೊಂಡು ಮಾಡ್ತಾ ಹೋಗಬೇಕು.